ಪ್ಯೂರ್ ಆಗಿರೋ ಅರಿಶಿಣ ಬೇಕನ್ನೋರು ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಏನಕ್ಕಂತಂದರೆ ನಾನಿವಾಗ ಅರಿಶಿಣ ಗಿಡನ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ತುಂಬ ಅರಿಶಿಣ ಗಿಡ ಹಾಕಿದ್ರು ಮನೆಯಲ್ಲಿ. ಅದನ್ನು ಅನ್ಪ್ಯಾಕ್ ಮಾಡಿದಾಗ ನಮಗೆ ಸಿಕ್ಕಾಪಟ್ಟೆ ಅರಿಶಿಣ ಸಿಕ್ಕಿತ್ತು. ಒಂದು ಗ್ರೋ ಬ್ಯಾಗಲ್ಲಿ ಎಷ್ಟೊಂದು ಅರಿಶಿಣ ಆಗಿದೆ ಅಂತ ನೀವೇ ನೋಡಿ. ಲಾಸ್ಟ್ ಟೈಮ್ ನಾನು ಮ್ಯಾಂಗೋ ಶುಂಠಿ ವಿಡಿಯೋ ಮಾಡಿ ಹಾಕಿದ್ದು ತುಂಬ ಜನರಿಗೆ ಇಷ್ಟ ಆಗಿತ್ತು. ಅದರದ್ದೇ ಮಣ್ಣು ಕೂಡ ಉಳಿದಿತ್ತು. ಅದನ್ನು ನಾವು ಬಿಸಾಡಲ್ಲ, ಅದನ್ನೇ ರೀಸೈಕಲ್ ಮಾಡ್ತೀವಿ. ಏನಪ್ಪ ಅಂತಂದರೆ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದ್ರ ಜೊತೆ ಏನಾದರೂ ಬೇಕಾದರೆ ನೀವು ಮಿಕ್ಸ್ ಕೂಡ ಮಾಡ್ಕೋಬೋದು. ಅದನ್ನು ಎತ್ತಿ ಒಂದು ಬ್ಯಾರಲ್ಗೆ ಹಾಕಿ ಇಡ್ತೀವಿ. ನೆಕ್ಸ್ಟ್ ಗಿಡ ನೆಡಬೇಕಾದ್ರೆ ಅದನ್ನು ರೀಸೈಕಲ್ ಅಂದರೆ ಅದನ್ನೇ ರೀಯೂಸ್ ಮಾಡ್ತೀವಿ ನೋಡಿ. ಈ ಥರ ಒಂದು ಇದರಲ್ಲಿ ನಾವು ಫಿಲ್ ಮಾಡಿ ಇಡ್ತೀವಿ. ಇವಾಗ ಅರಿಶಿಣ ಗಿಡನ ಅನ್ಪ್ಯಾಕ್ ಮಾಡೋಣ ಬನ್ನಿ. ಮನೆಯಲ್ಲಿ ಅರಿಶಿಣ ಗಿಡನ ನೆಡಲಿಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ಅರಿಶಿಣನ ಹೊರಗಡೆ ತರೋದೇ ಇಲ್ಲ. ನಾವೇ ಇದನ್ನ ಡ್ರೈ ಅರಿಶಿಣ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿ ಯೂಸ್ ಮಾಡ್ತೀವಿ. ಮುಖಕ್ಕೆ ಹಾಕೋದ್ರಿಂದ ಹಿಡಿದು ಅಡುಗೆಯಿಂದ ಹಿಡಿದು ಹಾಗೆ ಹಾಲಿಗೆ ಹಾಕಿ ಕುಡಿಯೋದ್ರಿಂದ ನಾವು ಇದನ್ನೇ ಯೂಸ್ ಮಾಡೋದು. ಇದಕ್ಕೂ ಕೂಡ ನಾವು ಯಾವುದೇ ರಾಸಾಯನಿಕ ಯೂಸ್ ಮಾಡಲ್ಲ. ನೀವೇ ನೋಡ್ಬೋದು ಎಷ್ಟು ಅರಿಶಿಣ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದನ್ನ ಏನಾದರೂ ಕೈಗೆ ಹಾಕ್ಕೊಂಡು ಸ್ವಲ್ಪ ತಿಕ್ಕಿದ್ರೆ ಸಾಕು, ಆ ಎಲ್ಲೋ ಇಷ್ಟಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ಯೂರ್ ಇದೆ ಅಂತ ಹೇಳಿ. ಸ್ಮೆಲ್ ಅಂತೂ ಹೇಳೋದೇ ಬೇಡ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಖಾಲಿ 2 ಗ್ರೋ ಬ್ಯಾಗಲ್ಲಿ ನಮಗೆ ತುಂಬ ಅಂದರೆ ತುಂಬ ಅರಿಶಿಣ ಸಿಕ್ಕಿತ್ತು. ಲಾಸ್ಟ್ ಟೈಮ್ ಮಾವಿನ ಶುಂಠಿದು ವಿಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಅದರ ಉಪಯೋಗ ತಿಳಿಸಿ ಹಾಗೆ ಕೊಂಬು ಕೂಡ ನೆಡ್ಲಿಕ್ಕೆ ಬೇಕು ಅಂತ ಹೇಳಿದರು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಸೇರಿಸಿ ಮಾಡ್ತೀನಿ. ಹಾಗೆ ನೋಡಿ ಇಷ್ಟೊಂದು ಅರಿಶಿಣ ಸಿಕ್ಕಿದೆ, ಎಷ್ಟು ಪ್ಯೂರ್ ಆಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಮ್ಯಾಂಗೋ ಶುಂಠಿಗೂ ಮತ್ತು ಅರಿಶಿಣಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮ್ಯಾಂಗೋ ಶುಂಠಿಯಲ್ಲಿ ಯಾವುದೇ ಥರ ಕಲರ್ ಇರಲ್ಲ, ಅರಿಶಿಣ ಸಿಕ್ಕಾಪಟ್ಟೆ ಪ್ಯೂರ್ ಯೆಲ್ಲೋ ಆಗಿರುತ್ತೆ, ನಮಗೆ ಆರಾಮ್ಸೆ ಕಂಡು ಹಿಡಿಬೋದು. ಹಾಗೆ ಅದ್ರ ಜೊತೆಗೆ ಬಳ್ಳಿ ಬಟಾಟೆ ಕೂಡ ಹಾಕಿದ್ರು. ಇದ್ರ ಉಪಯೋಗ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಇದ್ರನ್ನ ತಿಂದರೆ ಯಾವುದೇ ಥರದ ಗ್ಯಾಸ್ಟ್ರಿಕ್ ಆಗಲ್ಲ. ಆ ವಿಡಿಯೋ ಕೂಡ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಮ್ಮ ಟೆರೆಸ್ ಮೇಲೆ ಇರುವಂಥ ಮಲ್ಲಿಗೆ ಗಿಡನ ಎಲ್ಲರೂ ನೋಡೇ ಇರ್ತೀರಾ. ಅದು ಕೂಡ ತುಂಬಾನೇ ಕಳೆ ಅಂತಂದರೆ ಎಕ್ಸ್ಟ್ರಾ ಗಿಡ ಎಲ್ಲ ಬೆಳೆದ್ಬಿಟ್ಟು ಹಾಳಾಗಿ ಹೋಗಿತ್ತು. ಅದನ್ನು ಕೂಡ ಇವತ್ತು ಕ್ಲೀನ್ ಮಾಡಿ ಅದರಿಂದ ಎಕ್ಸ್ಟ್ರಾ ಗಿಡನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಕ್ಲೀನಿಂಗಿಗೆ ತುಂಬ ಟೈಮ್ ತಗೋತು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಇನ್ನು ಅರಿಶಿಣ ಎಲೆ ಮನೇಲಿ ಇದ್ರಂತೂ ಕೇಳೋದೇ ಬೇಡ. ಹಿಟ್ಟಂದು ಮ್ಯಾಂಡಿಟರಿ ಆಗಿ ವೀಕ್ಲಿ ಒಂದ್ಸರಿ ಆಗ್ತಾ ಇರುತ್ತೆ. ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೆಯದು. ಇದಾಗಿತ್ತು ಇವತ್ತಿದು ಒಂದು ಗಾರ್ಡನಿಂಗ್ ವಿಡಿಯೋ. ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.